ಆಕ್ಸಿಡೆಂಟ್ ಇರ್ಬೋದು ಅಥವಾ ಹಾವು ಕಚ್ಚಿರೋದಿರ್ಬೋದು, ನಾಯಿ ಕಚ್ಚಿರೋದಿರ್ಬೋದು, ತಕ್ಷಣಕ್ಕೆ ನಾವು ಫಸ್ಟ್ ಏಡ್ ಏನು ಮಾಡಬೇಕು, ಪ್ರಥಮ ಚಿಕಿತ್ಸೆ, ಸರಿಯಾದ ಮಾಹಿತಿ ಇದ್ರೆ ಅದ್ರ ಬಗ್ಗೆ ಭಯ ಇರೋದಿಲ್ಲ. ಹೀಗೆ ಇದೆಲ್ಲದರ ಬಗ್ಗೆನೂ ಕನ್ನಡದಲ್ಲಿ ಸರಳವಾದ ಮಾಹಿತಿ ನೀಡೋದ್ರ ಮುಖಾಂತರ ನಾವು. ನಮಸ್ಕಾರ, ನಾನು ಡಾಕ್ಟರ್ ಚೇತನ್ ಕುಮಾರ್ ನವಿಲೇಹಾಳ್. ಕಳೆದ 4 ವರ್ಷದಿಂದ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರೈಟ್ ನಾಲೆಜ್ ರೆಡ್ಯೂಸಸ್ ಫಿಯರ್ ಅಂಡ್ ಅವೇರ್ನೆಸ್ ಸೇವ್ಸ್ ಲೈಫ್ಸ್. ಅಂದರೆ ಯಾವುದೇ ಒಂದು ವಿಚಾರದ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇದ್ರೆ ಅದ್ರ ಬಗ್ಗೆ ಭಯ ಇರೋದಿಲ್ಲ. ಅದೇ ಥರ ಜನಜಾಗೃತಿ ಇದ್ರೆ ಜೀವಗಳು ಉಳಿಯುತ್ತೆ. ಎಸ್ಪೆಷಲಿ ಇದು ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಆಕ್ಸಿಡೆಂಟ್ ಇರ್ಬೋದು ಅಥವಾ ಹಾವು ಕಚ್ಚಿರೋದಿರ್ಬೋದು, ನಾಯಿ ಕಚ್ಚಿರೋದಿರ್ಬೋದು, ತಕ್ಷಣಕ್ಕೆ ನಾವು ಫಸ್ಟ್ ಏಡ್ ಏನು ಮಾಡಬೇಕು, ಪ್ರಥಮ ಚಿಕಿತ್ಸೆ ಮತ್ತು ಟ್ರೀಟ್ಮೆಂಟ್ ಬಗ್ಗೆನೂ ಸ್ವಲ್ಪ ಅರಿವಿರಬೇಕು. ಈ ದೃಷ್ಟಿಯಿಂದ ನಾವು ಒಂದು ಪ್ಲಾಸ್ಟಿಕ್ ಸರ್ಜರಿ ಜಾಗೃತಿ ಅಂತ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ 4 ವರ್ಷದಲ್ಲಿ ಈ ಪ್ರದೇಶದಲ್ಲಿ ನಮ್ಮಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸೆ ಪಡೆದಿರೋರು, ಉದಾಹರಣೆಗೆ ಸೀಳ್ ತುಟಿ, ಸೀಳ್ ಅಂಗಳ ಇರ್ಬೋದು, ಕೃಷಿ ಮತ್ತು ಕೈಗಾರಿಕಾ ವಲಯಕ್ಕೆ ಸಂಬಂಧಪಟ್ಟಂತ ಆಕ್ಸಿಡೆಂಟಲ್ ಇಂಜರಿ ಇರ್ಬೋದು, ಕಾಸ್ಮೆಟಿಕ್ ಸರ್ಜರಿಗೆ ಬಂದರೆ ಲೈಪೋಸೆಕ್ಷನ್, ಏರ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿ ಅಥವಾ ಬ್ರೆಸ್ಟ್ ಸರ್ಜರೀಸ್. ಹೀಗೆ ಇದೆಲ್ಲದರ ಬಗ್ಗೆನೂ ಕನ್ನಡದಲ್ಲಿ ಸರಳವಾದ ಮಾಹಿತಿ ನೀಡೋದ್ರ ಮುಖಾಂತರ ನಾವು ಜಾಗೃತಿ ಮೂಡಿಸುವಂಥ ಒಂದು ಪ್ರಯತ್ನ ನಮ್ಮದು. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಈ ಪೇಜ್ ಫಾಲೋ ಮಾಡಿ. ಧನ್ಯವಾದಗಳು.